ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಇವತ್ತೊಂದು ಒಳ್ಳೆ ಸಕ್ಕತ್ತಾದ ಒಂದು ಜೀವಗುಜ್ಜೆ ಗಸಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಜೀವಗುಜ್ಜೆ ಅಂದರೆ ಹೆಚ್ಚಾಗಿ ನಾವು ಮಾಡುವಂಥದ್ದು ರವಾ ಫ್ರೈ ಇಲ್ಲ ತವಾ ಫ್ರೈಯನ್ನು ಮಾಡ್ತೇವೆ. ಸುಕ್ಕ ವೆರೈಟೀಸ್, ತುಂಬ ವೆರೈಟೀಸ್ ಇದರಲ್ಲಿ ಮಾಡ್ಬೋದು. ಆದರೆ ಜೀವಗುಜ್ಜೆಯ ಒಂದು ಹಸಿ ಬಟಾಣಿ ಜೀವಗುಜ್ಜೆ, ಅದೇ ರೀತಿ ನುಗ್ಗೆಕಾಯನ್ನು ಹಾಕಿ ಒಂದು ಸಕ್ಕತ್ತಾದ ಗಸಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ. ಅದ್ರ ಜೊತೆಗೆ ಮನೆಯಲ್ಲೇ ಇರುವಂಥ ಕಂಚಿನ ಇಲ್ಲ ತಾಮ್ರದ ಪಾತ್ರೆಗಳಿಗೆ ಒಂದು ಲಿಕ್ವಿಡ್ ಇದೆ, ಅದು ಲಿಕ್ವಿಡ್ ಅಪ್ಲೈ ಮಾಡಿ ನೀವೇನಾದರೂ ಇದನ್ನು ಹಾಕಿ ಉಜ್ಜಿದ್ರೆ ಇದೆಯಲ್ವಾ, ಪಳ ಪಳ ಅಂತ ಆಗುತ್ತೆ. ಇದು ಉಪ್ಪು ಇಲ್ಲ ಹುಣಸೆ ಹುಳಿ ಇದನ್ನೆಲ್ಲ ಹಾಕಿ ತಿಕ್ಕಿ ತಿಕ್ಕಿ ಮಾಡೋದ್ರಲ್ಲಿ ನಮ್ಮ ಕೈಯೆಲ್ಲ ಸೌದೋಗುತ್ತೆ ಅಂತ ಹೇಳ್ಬೋದು. ಅಷ್ಟು ಸಾಕಾಗ್ಬಿಡುತ್ತೆ. ಆದರೆ ಇದೇನಿಲ್ಲ, ಜಸ್ಟ್ ಲಿಕ್ವಿಡ್ ಒಂದೆರಡು ಡ್ರಾಪನ್ನು ಅಪ್ಲೈ ಮಾಡಿ ಹಾಗೆ ಕೈಯಲ್ಲಿ ಉಜ್ಬೋದು, ಇಲ್ಲ ಬಟ್ಟೆಯಲ್ಲೂ ಕ್ಲೀನ್ ಮಾಡ್ಬೋದು. ಎಷ್ಟು ನೀಟಾಗಿ ಪಳ ಪಳ ಅಂತ ಹೊಳೆಯೋ ಥರ ಆಗುತ್ತೆ. ಎಷ್ಟೇ ಕಪ್ಪಗಿದ್ರು ಒಳ್ಳೆ ನೋಡಿ ಪಳ ಪಳ ಅನ್ನೋ ಹೊಳೆಯೋ ರೀತಿಯಲ್ಲಿ ರೆಡಿ ಆಗಿಬಿಡುತ್ತೆ. ಹೆಂಗಸರಿಗಂತೂ ಈ ರೀತಿಯ ಒಂದು ಲಿಕ್ವಿಡ್ ನಮ್ಮ ಮನೆಯಲ್ಲಿ ಇರಲೇಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ದೇವರ ಪೂಜೆಗೆ ಬಳಸುವಂಥ ಪಾತ್ರೆಗಳಿರ್ಬೋದು, ಹರಿವಾಣ, ತಂಬಿಗೆ, ಅದೇ ರೀತಿ ಮೂರ್ತಿಗಳನ್ನು ಕೂಡ ಇದರಲ್ಲಿ ಕ್ಲೀನಾಗಿ ಮಾಡ್ಬೋದು. ಹಾಗೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಮೊದಲಿಗೆ ಜೀವಗುಜ್ಜೆ ಗಸಿಯನ್ನು ಮಾಡ್ಕೊಂಡು ಬರೋಣ. ನೋಡಿ, ಇದು ಹಸಿ ಬಟಾಣಿ ಇಲ್ಲಿ ನಾನು ಇವಾಗ ನೀರಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆ ಫ್ರೋಝನ್ ಬಟಾಣಿ ಯೂಸ್ ಮಾಡ್ಬೋದು, ಇಲ್ಲ ಹಸಿ ಬಟಾಣಿ ಕೋಡ್ ಬರುತ್ತಲ್ಲ ಅದನ್ನು ನಾವು ಸುಲಿದ್ಬಿಟ್ಟು ಯೂಸ್ ಮಾಡ್ಬೋದು, ಇಲ್ಲ ಮುಂಚಿನ ದಿನ ನೈಟ್ ಒಣ ಬಟಾಣಿಯನ್ನು ನೆನೆಸಿ ಅದನ್ನು ಕೂಡ ಹಾಕಿ ಯೂಸ್ ಮಾಡ್ಬೋದು. ಇಲ್ಲಿ ಜೀವಗುಜ್ಜೆ ಮೊದಲಿಗೆ ಸಿಪ್ಪೆಯನ್ನು ಈ ರೀತಿ ನೀಟಾಗಿ ತೆಗೆದುಕೊಳ್ಬೇಕು. ಜೀವಗುಜ್ಜೆ ತುಂಬ ದೊಡ್ಡದಿದೆ, ಹಾಗೆ ನಾನು ಅರ್ಧ ಭಾಗವನ್ನು ಇಲ್ಲಿ ಸಾಂಬಾರಿಗೆ ಗಸಿ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದೇನೆ. ಇನ್ನರ್ಧ ಭಾಗ ನಾನು ರವಾ ಫ್ರೈ ಆ್ಯಸ್ ಯೂಶ್ವಲ್ ಯಾವಾಗಲೂ ಸೀಸನಲ್ಲಿ ಹೆಚ್ಚಾಗಿ ಮಾಡುವಂಥದ್ದು ರವಾ ಫ್ರೈಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಅದನ್ನು ರೆಸಿಪಿಯನ್ನು ತುಂಬ ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಕೂಡ. ಬನ್ನಿ ಇವಾಗ ಜೀವಗುಜ್ಜೆ ಗಸಿಯನ್ನು ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ಒಳ್ಳೆ ಹದ ಬಲ್ತಿದೆ, ಇನ್ನು ತುಂಬ ಬಲ್ತಿದ್ರೆ ಅದು ಬೇಗನೆ ಬೆಂದುಬಿಡುತ್ತಲ್ವ, ಹದ ಇದೆ ಇದು. ಇಷ್ಟು ಬೆಳೆದಿದ್ದು ತುಂಬ ಚೆನ್ನಾಗಿರ್ತದೆ. ಮತ್ತು ಇಷ್ಟು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡ್ತಾ ಇದ್ದೇನೆ. ತುಂಬ ದೊಡ್ಡ ದೊಡ್ಡದಾಗಿ ಮಾಡಬೇಡಿ, ಸಣ್ಣ ಸಣ್ಣದಾಗಿ ಹೋಳುಗಳನ್ನಾಗಿ ಈ ರೀತಿ ಮಾಡಿ ನೀರಲ್ಲಿ ಹಾಕಿಡಿ. ಜೀವಗುಜ್ಜೆ ಎಲ್ಲವೂ ಕೂಡ ಸಣ್ಣ ಸಣ್ಣದಾಗಿ ಹೋಳುಗಳನ್ನಾಗಿ ಮಾಡಿ ಆಯಿತು. ಅದೇ ರೀತಿ ಅರ್ಧ ಭಾಗ ನಾನು ಹೇಳಿದಾಗೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದೇ ರೀತಿ ನುಗ್ಗೆಕಾಯಿಯ ಈ ರೀತಿ ನಾರನ್ನು ತೆಗೆದು ನುಗ್ಗೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಈ ಗಸಿಗೆ ನುಗ್ಗೆಕಾಯಿ, ಹಸಿ ಬಟಾಣಿ, ಜೀವಗುಜ್ಜೆ ಇದು ಮೂರಿದ್ರೆ ಹೇಳೋದೇ ಬೇಡ, ತುಂಬ ರುಚಿಯಾಗಿರುತ್ತೆ. ಊಟ ಅಂತೂ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು. ಹೆಚ್ಕೊಳ್ಳೋದೆಲ್ಲ ರೆಡಿಯಾಗಿ ಆದಮೇಲೆ ನಾವು ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ಅದು ಸ್ವಲ್ಪ ಕುದಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ನೀರು ಕುದಿ ಬಂದ ಮೇಲೆ ನಾವು ಇದರಲ್ಲಿ ಮೊದಲಿಗೆ ನಾವು ನುಗ್ಗೆಕಾಯನ್ನು ಹಾಕೊಳ್ಳೋಣ. ಸ್ವಲ್ಪ ಲೇಟಾಗಿ ಬೇಯೋದಲ್ಲ, ಅಂದರೆ ಬೇಯುತ್ತೆ ಬೇಗ, ಅಂದರೆ ಜೀವಗುಜ್ಜೆಗಿಂತ ಸ್ವಲ್ಪ ಲೇಟಾಗಿ ಬೇಯೋದು ಅಂತ ಹೇಳ್ಬೋದು. ಯಾಕಂದರೆ ಜೀವಗುಜ್ಜೆ ಹಾಕಿದ ತಕ್ಷಣವೇ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನುಗ್ಗೆಕಾಯನ್ನು ಚೆಂದ ಮಾಡಿ ತೊಳೆದು ಈ ಕುದಿತಾ ಇರುವ ನೀರಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೇನೆ. ಹಾಗೆ ಒಂದು ಕುದಿ ಬಂದರೆ ಸಾಕು ನುಗ್ಗೆಕಾಯನ್ನು ಹಾಕಿ. ಇವಾಗ ನಾವು ಇದರಲ್ಲಿ ಫ್ರೋಝನ್ ಬಟಾಣಿ ಇರ್ಬೋದು, ಹಸಿ ಬಟಾಣಿ ಹೇಳಿದೆ ಅಲ್ಲ, ಬಟಾಣಿ ಕಾಳನ್ನು ಇದರಲ್ಲಿ ಚೆಂದ ಮಾಡಿ ತೊಳೆದು ಹಾಕ್ತಾ ಇದ್ದೇನೆ ಈ ಬಟಾಣಿಯನ್ನು. ಅದೇ ರೀತಿ ನಾವು ನೀರಲ್ಲಿ ಹಾಕಿ ಚೆಂದ ಮಾಡಿ ತೊಳೆದಿಟ್ಟಂಥ ಜೀವಗುಜ್ಜೆ, ಈ ದೀವಿ ಹಲಸು ಇದರ ಹೋಳುಗಳು ಇದನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಅರ್ಧ ಭಾಗ ಮಾತ್ರ ಉಪಯೋಗಿಸ್ತಾ ಇರೋದು. ತುಂಬ ಹಾಕಿದರೆ ಅದೊಂಥರ ಏನು ಕೊಚ್ಪೋ ಥರ, ಅಂದರೆ ನಮ್ಮ ಈ ಕೊಂಕಣಿಯಲ್ಲಿ ನಾವು ಹೇಳುವಂಥದ್ದು ಹಾಗೆ ಕೊಚ್ ಪುಷಿ ಜತ್ತ ಅಂತ. ಹಾಗೆ ಹದವಾಗಿ ಅರ್ಧ ಹಾಕಿದರೆ ಸಾಕು, ತುಂಬ ಗಸಿ ಆಗಿಬಿಡುತ್ತೆ ಇದು. ಹಾಗೆ ಇಲ್ಲಿ ಇದನ್ನು ಹಾಕಿ ಅಗತ್ಯಕ್ಕೆ ಇದ್ದಷ್ಟು ಒಂದು ಮುಳುಗುವಷ್ಟು ನೀರನ್ನು ಹಾಕಿ ಚೆಂದ ಮಾಡಿ ಒಮ್ಮೆ ಕದಡಿ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಯ್ತಾ. ಎಲ್ಲೂ ಕೂಡ ತಳ ಹತ್ತಬಾರ್ದು. ಹಾಗೆ ಇದನ್ನು ಹಾಕಿ ಸ್ವಲ್ಪ ಓರೆ ಮುಚ್ಚಳ ಮುಚ್ತಾ ಇದ್ದೇನೆ, ಒಂದು ಕುದಿ ಬರಲಿ. ಆಮೇಲೆ ನೋಡಿ, ಈಗ ಚೆಂದ ಒಂದು ಕುದಿ ಬಂದಿದೆ. ಇಷ್ಟು ಆದರೆ ಸಾಕು, ಒಂದೇ ಒಂದು ಕುದಿಯಲ್ಲಿ ಸಾಕು, ತುಂಬ ಬೇಯಿಸೋದು ಬೇಡ. ಅದು ನೀರೇಗೂ ಬಿಸಿಯಾಗಿದ್ದದ್ದೇ, ಹಾಗೆ ಒಂದೇ ಕುದಿ, ಯಾಕಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಕದಡಿ ಹೋದಾಗೆ ಆಗುತ್ತೆ. ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಅದು ಅಲ್ಲೇ ಒಂದು ಬೇಯ್ತಾ ಇರಲಿ. ರಪಕ್ಕಂತ ಒಂದು ಮಸಾಲೆಯನ್ನು ಮಾಡ್ಕೊಂಡು ಬರೋಣ. ಒಂದು ತೆಂಗಿನಕಾಯಿಯ ತುರಿ, ಸ್ವಲ್ಪ ಅರಶಿನ, ಅದೇ ರೀತಿ ಒಂದು ಹುರಿದಂಥ 12 ಬ್ಯಾಡಗಿ ಮೆಣಸಿನಕಾಯಿ, ಅದೇ ರೀತಿ ಒಂದು 7-8 ಊರ ಮೆಣಸಿನಕಾಯಿ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಖಾರಕ್ಕೆ ಅನುಸಾರವಾಗಿ ಹುಣಸೆ ಹುಳಿಯನ್ನು ಜಾಸ್ತಿಯಾಗಿ ಹಾಕ್ತಾ ಇದ್ದೇನೆ. ಯಾಕಂದರೆ ಗಸಿ ಎಲ್ಲ ಅಂತ ಹೇಳಿದರೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರ್ತದೆ. ಕೆಲವರಿದ್ದರೆ ಅಂಬಟ್ ಅಂತ ಮಾಡ್ತಾರೆ, ಸ್ವಲ್ಪ ನೀರುಳ್ಳಿ ಒಗ್ಗರಣೆ ಕೊಟ್ಟು, ಬಟ್ ಅದು ತುಂಬ ಖಾರವಾಗಿರೋದಿಲ್ಲ. ಸುರ್ಬೂಸ್ ಅಂದರೆ ನಮ್ಮದ್ರಲ್ಲಿ ಹೇಳ್ತೇವೆ ಹಾಗೆ, ತುಂಬ ಖಾರ ಆಗಿರೋದಿಲ್ಲ ಅದು. ಹಾಗೆ ಇಷ್ಟು ಹುಣಸೆ ಹುಳಿ, ಯಾಕಂದರೆ ಇಷ್ಟು ಊರ ಮೆಣಸು ಹಾಗೆ ಇಷ್ಟು ಘಾಟಿ ಮೆಣಸು ಹಾಕಿರೋದ್ರಿಂದ ಖಾರವಾಗಿರುತ್ತಲ್ವ, ಇಷ್ಟು ಹುಣಸೆ ಹುಳಿ ಬೇಕಾಗುತ್ತೆ, ಖಾರಕ್ಕೆ ತಕ್ಕ ಹುಳಿ. ಹಾಗೆ ಇದಿಷ್ಟು ಆಗಿ ಮಸಾಲೆ ಕೂಡ ಅಷ್ಟೇ ನುಣ್ಣಗೆ ಗಂಧದ ಥರ ಅಲ್ಲ, ಸ್ವಲ್ಪ ಕಸ್ಕಸಿ, ಅಂದರೆ ತುಂಬ ತರ್ತರಿ ಸಹ ಅಲ್ಲ, ಹಾಗೆ ಮೀಡಿಯಮ್ ಅಷ್ಟಿದ್ರೆ ಸಾಕು. ನೋಡಿ, ಒಂದು ಕುದಿ ಬರ್ತಾ ಇದೆ. ಇವಾಗ ಮಸಾಲೆಯನ್ನು ಹಾಕುದೆ, ಉಪ್ಪನ್ನು ಹಾಕಿ ಆಲ್ರೆಡಿ ಆಯಿತು. ಹಾಗೆ
ಬೇಗ ಬೆಂದು ಬಿಡುತ್ತೆ ಅದು, ಒಳ್ಳೆ ಬೇಯುತ್ತೆ ಬೇಗನೆ. ಹಾಗೆ ಇನ್ನೂ ತುಂಬ ಹೊತ್ತು ಕಾಯಿಸಿದರೆ ಮತ್ತು ಅದು ಕದಡಿ ಹೋಗ್ತದೆ ಜೂಗುಜ್ಜೆ ಅಷ್ಟೇ. ಅದಕ್ಕೋಸ್ಕರ ಇವಾಗ ಮಸಾಲೆಯನ್ನು ಹಾಕಿ ಮಿಕ್ಸಿ ಜಾರ್ ನಾವು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆಂದ ಮಾಡಿ ಈ ರೀತಿ ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ತಣ್ಣಗಾದ್ಮೇಲೆ ಜೂಗುಜ್ಜೆದು ಯಾವಾಗಲೂ ಅಷ್ಟೇ, ಇಲ್ಲ ನಾವು ಬಟಾಟೆ ಆಲೂಗಡ್ಡೆದು ನೋಡ್ಬೋದು ಸ್ವಲ್ಪ ದಪ್ಪಗಾಗಿಬಿಡೋದು ಜಾಸ್ತಿ. ಅಂದರೆ ತೆಳು ಈ ರೀತಿ ಮಾಡಿದರೂ ಕೂಡ ಮಸಾಲೆ ಕುದಿ ಬರುವಾಗ ಆಮೇಲೆ ತಣ್ಣದ ಮೇಲೆ ಸ್ವಲ್ಪ ದಪ್ಪಗಾಗಿಬಿಡುತ್ತೆ. ಅದೇ ರೀತಿ ಜೂಗುಜ್ಜೆ ಕೂಡ ಹಾಗೆ ದಪ್ಪಗಾಗುತ್ತೆ ಇದರ ಗಸಿ. ಹಾಗೆ ಇದೊಂದು ಒಳ್ಳೆ ಕುದಿ ಬರಲಿ, ಈ ಕಡೆಯಿಂದ ಒಂದು ಒಳ್ಳೆ ಒಗ್ಗರಣೆಯನ್ನು ಇಡ್ತಾ ಇದ್ದೇನೆ. ಒಗ್ಗರಣೆಗೆ ಒಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಅದರಲ್ಲಿ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೇನೆ. ಹಾಗೆ ಈ ಗಸಿಯ ವಿಶೇಷ ಅಂತ ಹೇಳ್ಬೋದು, ಕೆಲವರು ಮಸಾಲೆ ರುಬ್ಬಬೇಕಾದ್ರೆ ಈ ಮೆಂತ್ಯ ಕಾಳನ್ನು ಗಸಿಯಲ್ಲಿ ಮಸಾಲೆಯಲ್ಲಿ ಹಾಕಿಬಿಟ್ಟು ರುಬ್ತಾರೆ. ಇಲ್ಲ ಇಲ್ಲಿ ಒಗ್ಗರಣೆಯಲ್ಲೂ ಕೂಡ ಹಾಕ್ಬೋದು. ಒಗ್ಗರಣೆ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗೆ ಒಗ್ಗರಣೆಯಲ್ಲಿ ಸಾಸಿವೆ, ಮೆಂತ್ಯ, ಅದೇ ರೀತಿ ಕರಿಬೇವನ್ನು ಹಾಕಿ ಇಲ್ಲಿ ಈ ಗಸಿ ಒಳ್ಳೆ ಕುದಿ ಬರ್ತಾ ಇರಬೇಕಾದ್ರೆ ಒಗ್ಗರಣೆ ಹಾಕೋದು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಈಗ ನಮ್ಮ ಗಸಿ ರೆಡಿಯಾಗಿದೆ, ಇನ್ನು ಊಟ ಮಾಡುವಂಥ ಸಮಯ. ಫ್ರೆಂಡ್ಸ್ ಈಗ ನೋಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ರು ಮಣ್ಣಿನ ಪಾತ್ರೆ ಆದದ್ರಿಂದ ಅದರಲ್ಲಿ ಕುದಿ ಬರ್ತಾ ಇದೆ ಇನ್ನೂ ಕೂಡ. ಹಾಗೆ ಈಗ ಬಟ್ಲಲ್ಲಿ ನಾನು ಕುಚ್ಚಲಕ್ಕಿ ಬಿಸಿ ಬಿಸಿ ಅನ್ನವನ್ನು ಬಡಿಸ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಸಖತ್ತಾಗಿ ಸ್ವರ್ಗ ಅನ್ನೋ ಹೇಳೋ ರೀತಿಯಲ್ಲಿ ರೆಡಿಯಾಗಿರುವಂಥ ನಮ್ಮ ಜೂಗುಜ್ಜೆ ಬಟಾಣಿ ಗಸಿ ಹಾಕಿ ಊಟ ಮಾಡಿ ಬರ್ತೇನೆ. ತುಂಬಾ ಸಖತ್ತಾಗಿರ್ತದೆ. ಓಕೆ, ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಇನ್ನು ತಾಮ್ರದ ಇಲ್ಲ ಕಂಚಿನ ಪಾತ್ರೆಗಳನ್ನು ಹೇಗೆ ಪಳಪಳ ಮಾಡೋದು, ಏನು ಬಳಸ್ತಾ ಇದ್ದೇನೆ ಅಂತೇಳಿ ನೋಡ್ಕೊಂಡು ಬರೋಣ. ನೋಡಿ ಇಲ್ಲಿ ದೇವರ ಪೂಜೆ ಸಾಮಾನುಗಳು ಇಷ್ಟಿದೆ. ದೀಪ, ಕಾಲು ದೀಪ, ಅದೇ ರೀತಿ ಆರತಿ, ಹಾಗೆ ತಂಬಿಗೆ ಇದೆಲ್ಲವೂ ಇದೆ. ಆಲ್ಕಲಿ ಅಂತ ಹೇಳಿಬಿಟ್ಟು ನಾನಿದು ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದೆ. ಒಬ್ಬರ ವೀಡಿಯೋವನ್ನು ನಾನು ನೋಡಿದ್ದೆ ಫೇಸ್ಬುಕ್, ಹಾಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಇದನ್ನು ಹಾಕಿಬಿಟ್ಟು ಜಸ್ಟ್ ಒಂದು ರೀಲ್ ನೋಡಿದೆ. ಹಾಗೆ ನಾನು ಕೂಡ ಒಮ್ಮೆ ತರಿಸಿ ನೋಡೋಣ ಅಂತ ಹೇಳಿದೆ. ಸಾಧಾರಣ ಒಂದು 200 ಅರೌಂಡ್ ಅನಿಸುತ್ತೆ ಅಮೌಂಟ್. ಹಾಗೆ ಆಫರಲ್ಲಿತ್ತು ಮೊನ್ನೆ. ಹಾಗೆ ಅದಕ್ಕೆ ಸ್ವಲ್ಪ ತೂತು ಈ ರೀತಿ ಪಿನ್ನಲ್ಲಿ ಮಾಡ್ಕೊಳ್ಳಿ, ಮತ್ತು ಒಂದು ಡ್ರಾಪ್ ಹಾಕ್ಕೊಂಡು ಹಾಗೆ ಅದು ಹಾಕ್ತಾ ಇರಬೇಕಾದ್ರೇ ಅಲ್ಲೇ ಅದು ಎಲ್ಲ ಕೊಳೆ ಬಿಟ್ಕೊಂಡಾಗೆ ಆಗುತ್ತೆ. ಹಾಗೆ ಅದನ್ನು ಹಾಕಿ ಚೆಂದ ಮಾಡಿ ಒಂದು ಕಾಟನ್ ಬಟ್ಟೆನಲ್ಲೂ ಉಜ್ಬೋದು, ಇಲ್ಲ ಕೈಯಲ್ಲೂ ಉಜ್ಕೊಳ್ಬೋದು. ಈ ರೀತಿ ನೀಟಾಗಿ ಉಜ್ಕೊಂಡ್ರೆ ಎಲ್ಲ ಅದು ಬಿಟ್ಕೊಳ್ಳುತ್ತೆ. ಆಮೇಲೆ ಇದನ್ನು ನಾವು ಒಳ್ಳೆ ನೀರಲ್ಲಿ ಒಂದು ಸಲ ಹೀಗೆ ಡಿಶ್ ವಾಶ್ ಎಲ್ಲ ಏನೂ ಹಾಕದೆ ಒಳ್ಳೆ ನೀರಲ್ಲಿ ಆಮೇಲೆ ಚೆಂದ ಮಾಡಿ ತೊಳೆದು ಕೂಡಲೇ ನಾವು ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಆವಾಗ ಕ್ಲೀನ್ ಆಗಿಬಿಡುತ್ತೆ. ಹಾಗೆ ಇವಾಗ ಅದನ್ನೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನನಗಂತೂ ಈ ಮ್ಯಾಜಿಕ್ ಅಂದರೆ ತುಂಬ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ಅಷ್ಟು ಖುಷಿ ಆಯಿತು ನನಗೆ. ಯಾವಾಗಲೂ ಉಪ್ಪು ಇಲ್ಲ ಹುಣಸೆ ಹುಳಿ ಹಿಡ್ಕೊಂಡು ಉಜ್ಜಿ ನಾನು ಕೂತ್ಕೊಳ್ತೇನೆ. ಅದು ಕೂಡ ಬೆಟರೇ, ನಮ್ಮ ಹಿರಿಯವರು ಮಾಡಿರುವಂಥ ಒಂದು ಏನು ಕಂಡುಹಿಡಿದ ಸೊಲ್ಯೂಷನ್ ಅಂತ ಹೇಳ್ಬೋದು. ಉಪ್ಪು ಮತ್ತು ಹುಣಸೆ ಹುಳಿ ಹಾಕಿ ಈ ರೀತಿಯ ಪಾತ್ರೆಗಳನ್ನೆಲ್ಲ ತೊಳೆದ್ರೆ ಒಳ್ಳೆ ಕ್ಲೀನ್ ಆಗಿಬಿಡುತ್ತೆ. ಹೌದು, ಪಳ ಆಗುತ್ತೆ. ಆದರೆ ಇದು ಅಷ್ಟೆಲ್ಲ ಕಷ್ಟಪಡೋದು ಬೇಡ. ಲಿಕ್ವಿಡ್ 1 ಡ್ರಾಪ್ ಹಾಕಿದರೆ ನೋಡಿ ಎಷ್ಟು ನೀಟಾಗಿ ಬಿಟ್ಕೊಳ್ತಾ ಇದೆ ನೋಡಿ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಜಸ್ಟ್ ಕೈಯಲ್ಲೊಂದು ಉಜ್ಜುವಂಥ ಕೆಲಸ. ಆಮೇಲೆ ಸೋಪ್ ಏನು ಹಾಕಬೇಕಂತಿಲ್ಲ, ಅದರಲ್ಲಿದೆ ಡೈರೆಕ್ಷನ್ಸ್. ಹಾಗೆ ಕಾಟನ್ ಬಟ್ಟೆಯಲ್ಲಿ ಉಜ್ಜಿದ್ರೆ ಆಯಿತು. ನೋಡಿ ಎಷ್ಟು ಕ್ಲೀನಾಗಿ ಹೋಯಿತು. ನನಗಂತೂ ತುಂಬ ಇಷ್ಟ ಆಯಿತು ಇದು. ಹಾಗೆ ನಿಮಗೆ ಕೂಡ ಇದನ್ನು ಶೇರ್ ಮಾಡೋಣ ನಿಮ್ಮ ಜೊತೆ ಅಂತೇಳಿ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ಮೀಶೋನಲ್ಲಿ ಇಲ್ಲ ಆನ್ಲೈನಲ್ಲಿ ಬೇರೆ ಇದರಲ್ಲೂ ಆ್ಯಪಲ್ಲೂ ಸಿಗುತ್ತೆ ಅಂತ ಅನಿಸ್ಬೋದು, ಗೊತ್ತಿಲ್ಲ ನನಗೆ. ಹಾಗೆ ಆಲ್ಕಲಿ ಅಂತ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಹೇಗಾಯಿತು ಅಂತ ನೀವೇ ನೋಡಿದ್ರಲ್ವ, ಕಣ್ಣಾರೆ ನೋಡಿದ್ರಿ. ಹಾಗೆ ಚೆಂದ ಮಾಡಿ ಇದನ್ನು ನೀರಲ್ಲಿ ಒಮ್ಮೆ ಚೆಂದ ಮಾಡಿ ತೊಳೆದು ಮತ್ತು ಒಳ್ಳೆ ಒಂದು ಬಟ್ಟೆಯಲ್ಲಿ ಒರೆಸಿಟ್ರೆ ಆಯಿತು, ಅಲ್ಲಿಗೆ ಕೆಲಸ ಮುಗೀತು. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಫ್ರೆಂಡ್ಸ್, ನಿಮಗೇನಾದರೂ ಖಂಡಿತ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ತುಂಬ ಮಂದಿ ಸಬ್ಸ್ಕ್ರೈಬರ್ಸ್ ಹೋಟೆಲ್ಗೆಲ್ಲ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕಿಣಿಸ್ವಸರಿಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಟೇಕ್ ಕೇರ್.